ಆ ದಿನ ಶನಿವಾರ, ಸ್ಕೂಲು ಹಾಫ್ ಡೇ. ಹರೀಶ್ ಭವ್ಯರು ಸ್ಕೂಲ್ನಿಂದ ಹೊರಗೆ ಬಂದು ಗೇಟ್ ಹತ್ರ ನಿಂತ್ಕೊಂಡಿರ್ತಾರೆ. ಅಣ್ಣಯ್ಯ, ಈಗ ಸುಧಾಕರ್ ಅಂಕಲ್ಗೆ ಕಾಣಿಸಿದ ಹಾಗೆ ಹೋಗ್ಬೇಕು. ಹೌದು ತಂಗಿ, ಈಗ ನಮ್ಮನ್ನ ನೋಡ್ದ ಅಂದ್ರೆ ದುಡ್ಡೆಲ್ಲ ಕೊಡು ಅಂತ ಕೇಳ್ತಾನೆ. 10 ರೂಪಾಯಿ 20 ರೂಪಾಯಿ ಆದ್ರೆ ಮಮ್ಮಿನ ಕೇಳಿ ಡ್ಯಾಡಿನ ಕೇಳಿ ಕೊಡ್ಬಹುದಿತ್ತು, ಆದ್ರೆ 1000 ರೂಪಾಯಿ ಅಂದ್ರೆ ಹೇಗೆ ಅಣ್ಣಯ್ಯ? ಚಾಕ್ಲೇಟ್ ಮೇಲಿರೋ ಹುಚ್ಚಿನಿಂದ ನಾವು ದಿನವೂ 2-3 ಚಾಕ್ಲೇಟ್ಸು ತಿಂದಿದ್ವಿ, ಆಗ ಮಾತ್ರ ಭಯ ಆಗ್ಲಿಲ್ಲ. ಈಗ ದುಡ್ಡು ಕಟ್ಟಬೇಕು ಅಂದ್ರೆ ಭಯವಾಗ್ತಿದೆ ತಂಗಿ. ಭಯ ಆಗದೆ ಹೇಗಿರುತ್ತೆ ಅಣ್ಣಯ್ಯ? ನೀನಂದ ಹಾಗೆ 10-20 ಅಲ್ವಲ್ಲ, 1000 ರೂಪಾಯಿ ಎಲ್ಲಿಂದ ತಗೊಂಡ್ಬಂದು ಕೊಡ್ತೀವಿ ಅಣ್ಣಯ್ಯ? ಏನೋ ಒಂದು ಮಾಡೋಣ ಕಣೆ ತಂಗಿ. ಮೊದಲಂತೂ ನಾವು ಸುಧಾಕರ್ ಅಂಕಲ್ಗೆ ಕಾಣದ ಹಾಗೆ ಸ್ಕೂಲ್ ಬಸ್ ಹತ್ತಿ ಹೊರಟೋಗ್ಬೇಕು ತಂಗಿ. ಹೌದು ಅಣ್ಣಯ್ಯ, ಆದ್ರೆ ಬಸ್ ಏನೋ ಇನ್ನೂ ಬಂದಿಲ್ವಲ್ಲ? ದಿನವೂ ಟೈಮ್ಗೆ ಬರೋದು ತಂಗಿ, ಈ ದಿನ ಏನಕ್ಕೋ ಇನ್ನೂ ಬಸ್ ಬಂದಿಲ್ಲ ಎಂದು ಅಂದುಕೊಳ್ಳುತ್ತಾ ಹರೀಶ್ ಭವ್ಯರು ಮಾತನಾಡುತ್ತಾ ಇರುವಾಗ ಶಾಪ್ ಸುಧಾಕರ್ ಅವರನ್ನ ನೋಡ್ತಾನೆ. ಅವರಿಬ್ಬರನ್ನು ಕರೀತಾನೆ. ಮಗು ಹರೀಶು, ಅಮ್ಮ ಭವ್ಯ ಎಂದು ಕರೆಯುತ್ತಲೇ ಹರೀಶ್ ಭವ್ಯ ಸುಧಾಕರನ್ನ ನೋಡುತ್ತಾರೆ. ಇಬ್ಬರು ಜೊತೆಗೆ ಇಲ್ಲಿ ಬನ್ನಿ ಎಂದು ಸುಧಾಕರ್ ಕರೆಯುತ್ತಲೇ ಹರೀಶ್ ಭವ್ಯರು ಭಯದಿಂದಲೇ ಶಾಪ್ನಲ್ಲಿರುವ ಸುಧಾಕರ್ ಹತ್ರಕ್ಕೆ ಬರ್ತಾರೆ. ನೀವು ತಿಂದ ಚಾಕ್ಲೇಟ್ ದುಡ್ಡು 1000 ರೂಪಾಯಿ ಆಗಿದೆ, ಯಾವಾಗ ಕೊಡ್ತೀರಾ? ಅಂಕಲ್ ನಾವು ಆ 1000 ರೂಪಾಯಿ ಮಂಡೆ ಕೊಟ್ಬಿಡ್ತೀವಿ ಅಂಕಲ್. ಮಂಡೆ ಕೊಡ್ತೀರಾ? ಹೌದು ಅಂಕಲ್, ತಪ್ಪದೆ ಮಂಡೆ ಕೊಟ್ಬಿಡ್ತೀವಿ. ಹೇಗೆ ಕೊಡ್ತೀರಾ? ನಮ್ಮ ಅಮ್ಮನ್ನ ಅಪ್ಪನ್ನ ಕೇಳಿ ನಿಮಗೆ ದುಡ್ಡು ತಂದು ಕೊಡ್ತೀವಿ. ನಿಮ್ಮ ಅಮ್ಮ ಅಪ್ಪ 1000 ರೂಪಾಯಿ ಕೊಡದೆ ಹೋದ್ರೆ? ನಮ್ಮ ಅಮ್ಮ ಅಪ್ಪ 1000 ರೂಪಾಯಿ ಕೊಡದೆ ಇದ್ರೆ ನಮ್ಮ ಅಜ್ಜಿ ನಮ್ಮ ತಾತಯ್ಯನ ಕೇಳಿ ಕೊಡ್ತೀವಿ. ನಾವು ಕೇಳಿದ್ರೆ ನಮ್ಮ ಅಜ್ಜಿ ತಾತಯ್ಯರು ಕೊಡ್ತಾರೆ. ಆ ದುಡ್ಡು ತಗೊಂಡ್ಬಂದು ನಿಮಗೆ ಕೊಟ್ಬಿಡ್ತೀವಿ. ಸರಿ, ಮಂಡೆ ನೀವು ದುಡ್ಡು ಕೊಡದೆ ಇದ್ರೆ ನಾನೇ ನಿಮ್ಮ ಮನೆಗೆ ಬಂದು ನಿಮ್ಮವ್ರ ಹತ್ರ ಹೇಳ್ತೀನಿ, ಅವರ ಹತ್ರ ದುಡ್ಡು ತಗೋತೀನಿ ಎಂದು ಹೇಳುತ್ತಲೇ ಹರೀಶ್ ಭವ್ಯ ಭಯಪಡುತ್ತಾರೆ. ಅವರ ಭಯವನ್ನು ನೋಡಿ, ಗುಡ್, ಈ ಭಯದಿಂದಲೇ ಹೋಗಿ ಮಂಡೆ ದಿನ ದುಡ್ಡು ತಗೊಂಬನ್ನಿ ಹೋಗಿ ಎಂದು ಹೇಳುತ್ತಾನೆ. ಶಾಪ್ನಿಂದ ಹರೀಶ್ ಭವ್ಯರು ಇನ್ನು ಸ್ಕೂಲ್ ಹತ್ರ ಬರ್ತಾರೆ. ಇನ್ನು ಆಗಲೇ ಸ್ಕೂಲ್ ಬಸ್ ಬರುತ್ತದೆ. ಇಬ್ಬರು ಬಸ್ಸಲ್ಲಿ ಹತ್ತಿ ಕೂತ್ಕೋತಾರೆ. ಬಸ್ಸು ಮುಂದಕ್ಕೆ ಹೋಗ್ತಾ ಇರುತ್ತೆ. ಇನ್ನು ಮತ್ತೊಂದು ಕಡೆ ಹಸು ಹುಲ್ಲು ತಿನ್ನುತ್ತಾ ಇರುವಾಗ ಬದುವಿನಲ್ಲಿ ಸೊಸೆ ಅನಾಮಿಕಾ ಚಿಂತೆಯಿಂದ ನಿಂತುಕೊಂಡಿರುತ್ತಾಳೆ. ಆಗಲೇ ಅವಳ ಗಂಡ ರಮೇಶ್ ಹಸಿ ಹುಲ್ಲಿನ ಕಟ್ಟನ್ನು ನೆತ್ತಿ ಮೇಲೆ ಇಟ್ಕೊಂಡು ಬರ್ತಾನೆ. ಅನಾಮಿಕಾ, ಇನ್ ಮನೆಗೆ ಹೋಗೋಣವಾ ಎಂದು ಕೇಳುತ್ತಾನೆ. ಅನಾಮಿಕಾ ಆ ಕರೆಯನ್ನು ಕೇಳಿಸಿಕೊಳ್ಳಲಿಲ್ಲ, ಹಾಗೇ ನಿಂತಿರ್ತಾಳೆ. ಪರಧ್ಯಾನದಿಂದಿರ್ತಾಳೆ ಅನಾಮಿಕಾ. ಅನಾಮಿಕಾ, ನಾನ್ ಕೇಳ್ತಾ ಇರೋದು ನಿನ್ನನೆ, ಏನು ಮಾತಾಡದೆ ಹಾಗೆ ನಿಂತಿದ್ಯಾ ಎಂದು ಗಟ್ಟಿಯಾಗಿ ಅನ್ನುತ್ತಲೇ ಅನಾಮಿಕಾ ಬೆಚ್ಚಿ ಬಿದ್ದು ರಮೇಶ್ನನ್ನ ನೋಡುತ್ತಾಳೆ. ಏನಾಯ್ತು ರೀ? ನಾನು ಬಂದಾಗಿನಿಂದ ಹಚ್ಚಿಕೊಳ್ಳದೆ ಅಷ್ಟು ಯೋಚನೆಯಿಂದ ನೀನೇನ್ ಆಲೋಚನೆ ಮಾಡ್ತಾ ಇದ್ಯಾ? ಚಾಕ್ಲೇಟ್ ಹುಚ್ಚಿನಿಂದ ಪದೇ ಪದೇ ಚಾಕ್ಲೇಟ್ಸ್ ತಿಂತಾ ಇರುವ ನಮ್ಮ ಮಕ್ಕಳ ಬಗ್ಗೆ ಆಲೋಚನೆ ಮಾಡ್ತಾ ಇದ್ದೀನಿ ರೀ. ನನಗೆ ಅವ್ರ ಬಗ್ಗೆ ಆಲೋಚನೆ ಬಿಟ್ಟು ಇನ್ನು ಯಾವ ಆಲೋಚನೆ ಇರುತ್ತೆ ಹೇಳಿ? ಅಡಿಗೆ ಮಾಡ್ತಾ ಇರುವಾಗ್ಲೂ ಮಕ್ಕಳ ಬಗ್ಗೆ, ಹೊಲದ ಕೆಲಸ ಮಾಡ್ತಾ ಇರುವಾಗ್ಲೂ ಮಕ್ಕಳ ಬಗ್ಗೆ, ಬಟ್ಟೆ ಒಗೆಯುವಾಗ್ಲೂ ಮಕ್ಕಳ ಬಗ್ಗೆ, ಹೀಗೆ ಯಾವಾಗ ನೋಡು ಮಕ್ಕಳ ಬಗ್ಗೆ, ಅವ್ರು ತಿಂತಾ ಇರುವ ಚಾಕ್ಲೇಟ್ ಬಗ್ಗೆ ಆಲೋಚಿಸಿದ್ರೆ ಮಕ್ಕಳು ಚಾಕ್ಲೇಟ್ ತಿನ್ನೋದು ಬಿಡಲ್ವಲ್ಲ. ಏನ್ ಮಾಡಿದ್ರೆ ಮಕ್ಕಳು ಚಾಕ್ಲೇಟ್ ತಿನ್ನೋದು ಬಿಡ್ತಾರೋ ನಿಮ್ಗೆ ಗೊತ್ತಿದ್ರೆ ಹೇಳಿ? ನಾನು ಅಷ್ಟೆಲ್ಲ ಆಲೋಚನೆ ಮಾಡೋದಕ್ಕೆ ನನಗೆ ಟೈಮ್ ಎಲ್ಲಿದೆ ಹೇಳು? ಬೆಳಿಗ್ಗೆ ಎದ್ದಾಗಿನಿಂದ ತಿರುಗಿ ಮಲಗುವವರೆಗೂ ಏನೋ ಒಂದು ಕೆಲಸ ಇದ್ದೇ ಇರುತ್ತಲ್ಲ. ಆ ಕೆಲಸದಲ್ಲಿ ಬಿದ್ದು ನಾನು ಮಕ್ಕಳ ಜೊತೆ ಮಾತಾಡೋದು ಹೊರತು ಆನಂದದಿಂದ ಅವ್ರ ಜೊತೆ ಕಳೆಯೋದು ಕೂಡ ಟೈಮ್ ಇರ್ತಾ ಇಲ್ಲ. ಮಕ್ಕಳನ್ನು ಇದ್ದುದ್ರಲ್ಲಿ ಚೆನ್ನಾಗಿ ನೋಡ್ಕೋಬೇಕು ಅಂತಾನೆ ಅಲ್ವಾ ನೀವು ಅಷ್ಟೆಲ್ಲ ಕಷ್ಟಪಡ್ತಾ ಇದ್ದೀರಾ? ಸರಿ ಬಿಡಿ, ಬನ್ನಿ ಮನೆಗೆ ಹೋಗೋಣ. ನೀನು ಹುಲ್ಲಿನ ಕಟ್ಟನ್ನ ನೆತ್ತಿ ಮೇಲೆ ಇಟ್ಕೋ, ನಾನು ಇನ್ನೊಂದು ಹುಲ್ ಕಟ್ಟನ್ನ ತಗೊಂಡ್ಬರ್ತೀನಿ. 2 ಹುಲ್ಲಿನ ಕಟ್ಟು ಏನಕ್ಕೆ ರೀ? ನಮ್ಮ ಹಸು 1 ಹುಲ್ ಕಟ್ಟನ್ನು ತಿನ್ನೋದೇ ಹೆಚ್ಚು. ಹೌದಾ? ಯಾಕೆ ಹಾಗೆ? ಇಲ್ಲಿ ತಿಂತಾ ಇದ್ದಾಳಲ್ಲ, ಮತ್ತೆ ಮನೆ ಹತ್ರ ಏನ್ ತಿಂತಾಳೆ ಹೇಳಿ? ಸರಿ ಅನಾಮಿಕಾ, ಇನ್ನು ಮನೆಗೆ ಹೋಗೋಣ ಬಾ ಎಂದು ಹೇಳಿ ರಮೇಶ್ ಮನೆ ಕಡೆ ನಡೆಯುತ್ತಾನೆ. ಅನಾಮಿಕಾ ಹಸುವನ್ನು ಕರೆದುಕೊಂಡು ರಮೇಶನ ಹಿಂದೆ ನಡೀತಾ ಇರ್ತಾಳೆ. ಮಾರನೇ ದಿನ ಭಾನುವಾರ. ಶಾರದಾ ಪ್ರಸಾದರು ಹೊಲದ ಕೆಲಸಕ್ಕೆ ಹೋಗುತ್ತಾರೆ. ರಮೇಶ್ ಅನಾಮಿಕರು ಕೆಲಸದ ಮೇಲೆ ಟೌನ್ಗೆ ಹೋಗ್ತಾರೆ. ಮನೆಯಲ್ಲಿ ಹರೀಶ್ ಭವ್ಯರು ಮಾತ್ರವೇ ಇರ್ತಾರೆ. ಅಣ್ಣಯ್ಯ, ಮನೇಲಿ ಯಾರೂ ಇಲ್ಲ. ಹೌದು ತಂಗಿ, ನಾವೇ ಇದ್ದೀವಿ. ನಮಗೆ ಬೇಕಾಗಿದ್ದು ಕೂಡ ಇದೆ ಅಲ್ವಾ? ಹೌದು ಅಣ್ಣಯ್ಯ, ನೀನ್ ಹೋಗಿ ಸಾಸಿವೆ ಡಬ್ಬಲ್ಲಿ ದುಡ್ಡಿದ್ಯಾ ನೋಡು. ಮತ್ತೆ ನೀನೇನ್ ಮಾಡ್ತೀಯ ತಂಗಿ? ನಾನು ಹೋಗಿ ಡ್ಯಾಡಿ ಬಟ್ಟೆಲಿ ಏನಾದ್ರೂ ದುಡ್ಡು ಬಚ್ಚಿಟ್ಟಿದಾರ ನೋಡ್ತೀನಿ. ಸರಿ ತಂಗಿ,
ನಾನು ಕಿಚನ್ ಒಳಗೆ ಹೋಗ್ತೀನಿ, ಬೆಡ್ರೂಮ್ ಒಳಗೆ ನೀನ್ ಹೋಗಿ ದುಡ್ಡಿದ್ಯಾ ಇಲ್ವಾ ನೋಡು. ಓಕೆ ಅಣ್ಣಯ್ಯ ಎಂದು ಹೇಳಿ ಭವ್ಯ ಅಲ್ಲಿಂದ ಹೊರಟು ಹೋಗುತ್ತಾಳೆ. ಇನ್ನು ಹರೀಶ್ ಕಿಚನ್ ಒಳಗೆ ಬರ್ತಾನೆ. ಹರೀಶ್ ಬೇಳೆ ಡಬ್ಬ ಹಿಡ್ಕೊಂಡು ದುಡ್ಡಿಗಾಗಿ ನೋಡ್ತಾ ಇರ್ತಾನೆ. ಆದ್ರೆ ದುಡ್ಡು ಎಲ್ಲಿಯೂ ಕಾಣಿಸೋದಿಲ್ಲ. ಮತ್ತೊಂದು ಕಡೆ ಭವ್ಯ ರಮೇಶ್ ಪ್ಯಾಂಟ್ ಅನ್ನ ಹಿಡ್ಕೊಂಡು ದುಡ್ಡಿಗಾಗಿ ನೋಡ್ತಾ ಇರ್ತಾಳೆ. ಭವ್ಯಳಿಗೆ ಕೂಡ ದುಡ್ಡು ಸಿಗೋದಿಲ್ಲ. ನಿರಾಸೆಯ ಮುಖವಿಟ್ಟು, ಡ್ಯಾಡಿ ಬಟ್ಟೆ ಎಲ್ಲ ನೋಡ್ದೆ, 10 ರೂಪಾಯಿ ಹೋಗ್ಲಿ, 1 ರೂಪಾಯಿ ಕೂಡ ಸಿಕ್ಕಿಲ್ಲ. ಅಲ್ಲಿ ಅಣ್ಣಯ್ಯಂಗೆ ಎಷ್ಟೋ ಸ್ವಲ್ಪ ಸಿಕ್ಕೇ ಇರುತ್ತೆ. ಖಚಿತವಾಗಿ ಮಮ್ಮಿ ಮಿಕ್ಕ ಚಿಲ್ಲರೆ ದುಡ್ಡನ್ನ ಯಾವುದೋ ಒಂದು ಸಾಸಿವೆ ಡಬ್ಬಲ್ಲಿ ಹಾಕಿ ಬಚ್ಚಿಡ್ತಾಳೆ. ನಾನು ಕೂಡ ಕಿಚನ್ ಒಳಗೆ ಹೋಗಿ ಅಣ್ಣಯ್ಯಂಗೆ ಹೆಲ್ಪ್ ಮಾಡ್ತೀನಿ ಎಂದು ಅಂದುಕೊಂಡು ಕಿಚನ್ ಒಳಗೆ ಬರುತ್ತಾಳೆ. ಅಣ್ಣಯ್ಯ, ಬೇಳೆ ಡಬ್ಬ ಇಟ್ಕೊಂಡು ಏನ್ ಮಾಡ್ತಾ ಇದೀಯಾ? ಏನು ತಿಳಿದ ಹಾಗೆ ಕೇಳ್ತಿದೀಯಲ್ಲೇ? ದುಡ್ಡಿಗಾಗಿ ನೋಡ್ತಾ ಇದ್ದೀನಲ್ವಾ. ನಮ್ಮ ಸ್ಕೂಲ್ ಹತ್ರ ಇರುವ ಸ್ಟೇಷನರಿ ಶಾಪ್ ಅಲ್ಲಿ ನಾವು ತಿಂದ ಚಾಕ್ಲೇಟ್ಸ್ಗೆ ದುಡ್ಡು ಕಟ್ಬೇಕಲ್ವಾ? ಹೌದು ಅಣ್ಣಯ್ಯ, ನಾನು ಈಗ ನಿನಗೆ ಸಹಾಯ ಮಾಡ್ತೀನಿ ಎಂದು ಹೇಳಿ ಒಂದು ಡಬ್ಬ ತೆಗೆದುಕೊಂಡು ದುಡ್ಡಿಗಾಗಿ ನೋಡ್ತಾ ಇರ್ತಾಳೆ. ಹರೀಶ್, ಭವ್ಯ ಇಬ್ಬರು ಸೇರಿ ಕಿಚನ್ ಒಳಗಿರುವ ಡಬ್ಬಗಳನ್ನೆಲ್ಲ ತೆಗೆದು ನೋಡುತ್ತಾರೆ. ಯಾವ ಡಬ್ಬದಲ್ಲಿಯೂ ಅವರಿಗೆ ದುಡ್ಡು ಕಾಣಿಸೋದೇ ಇಲ್ಲ. ಅದರಿಂದ ಇಬ್ಬರು ನಿರಾಸೆಯ ಮುಖದಿಂದ ಹಾಲ್ಗೆ ಬಂದು ಕುತ್ಕೋತಾರೆ. ಏನಣ್ಣಯ್ಯ, ಶಾಪ್ ಅಂಕಲ್ಗೆ ದುಡ್ಡು ನಾಳೆ ಹೇಗ್ ಕೊಡೋದು? ಮಮ್ಮಿಗೆ ಹೇಳೋದೆ ತಂಗಿ. ಆಗ ಮಮ್ಮಿ ಡ್ಯಾಡಿಗೆ ಹೇಳ್ತಾಳೆ. ಡ್ಯಾಡಿ ಹೋಗಿ ಶಾಪ್ ಅಂಕಲ್ ಹತ್ರ ಮಾತಾಡಿ ದುಡ್ಡು ಕಟ್ತಾರೆ. ಹೌದು ಅಣ್ಣಯ್ಯ, ಹಾಗೆ ಮಾಡೋಣ ಎಂದು ಅಣ್ಣ ತಂಗಿಯರು ಮಾತನಾಡಿಕೊಳ್ಳುತ್ತಾ ಇರುವಾಗ ಹೊರಗೆ ಹೋದ ಅನಾಮಿಕಾ, ರಮೇಶ್ ಇಬ್ಬರು ಮನೆಗೆ ಬರ್ತಾರೆ. ಹಾಲಲ್ಲಿ ಕೂತ್ಕೊಂಡು ಚೆನ್ನಾಗಿ ಓದಿಕೊಳ್ಳುತ್ತಿರುವ ಮಕ್ಕಳನ್ನ ನೋಡ್ತಾರೆ. ಸ್ಕೂಲ್ ಹತ್ರವಿರುವ ಸ್ಟೇಷನರಿ ಶಾಪ್ ಅಲ್ಲಿ ಚಾಕ್ಲೇಟ್ಗಾಗಿ ಮಾಡಬೇಕಾದ ದೊಡ್ಡ ಮೊತ್ತದ ಸಾಲ ಮಾಡಿ ಮನೆಯಲ್ಲಿ ಹೀಗೆ ಚೆನ್ನಾಗಿ ಓದ್ತಾ ಇರೋ ಹಾಗೆ ಬಿಲ್ಡಪ್ ಕೊಡ್ತಾ ಇದ್ದೀರಲ್ಲ ಎಂದು ಅನಾಮಿಕಾ ಹೇಳುತ್ತಲೇ ಹರೀಶ್, ಭವ್ಯ ಇಬ್ಬರು ಆಶ್ಚರ್ಯದಿಂದ ನೋಡ್ತಾ ಇರ್ತಾರೆ. ನಾವು ಸ್ಕೂಲ್ ಮೇಲಿಂದ ಮನೆಗೆ ಬರ್ತಾ ಇದ್ರೆ ಅಲ್ಲಿ ಶಾಪ್ ಅವನು ಭೇಟಿಯಾದ. ನೀವು ಅಲ್ಲಿ ಚಾಕ್ಲೇಟ್ಸ್ ತಿಂತ ಮಾಡಿದ 1000 ರೂಪಾಯಿ ಸಾಲದ ಬಗ್ಗೆ ಮಾತಾಡ್ದ ಎಂದು ರಮೇಶ್ ಹೇಳುತ್ತಲೇ ಮಕ್ಕಳಿಬ್ಬರು ತಲೆ ತಗ್ಗಿಸಿಕೊಳ್ತಾರೆ. ಮಕ್ಕಳೇ, ಇನ್ನು ಮೇಲಿಂದ ದಿನವೂ ನಿಮಗೆ ಚಾಕ್ಲೇಟ್ಸ್ ಹಬ್ಬ. ಅವ್ರ ಹತ್ರ ಇವ್ರ ಹತ್ರ ಚಾಕ್ಲೇಟ್ಸ್ಗಾಗಿ ದುಡ್ಡು ಕೇಳ್ಬೇಡಿ. ಇನ್ ಮೇಲಿಂದ ನಾನೇ ನಿಮ್ಗೆ ಚಾಕ್ಲೇಟ್ ಕೊಡಿಸ್ತೀನಿ, ಮಾಡಿ ಕೊಡ್ತೀನಿ. ನೀವು ತಿಂತಾನೆ ಇರಿ. ಎಷ್ಟು ತಿಂತಾರೋ ನಾನು ಅಷ್ಟೆಲ್ಲ ತಯಾರು ಮಾಡ್ತೇನೆ ಇರ್ತೀನಿ ಎಂದು ಅನಾಮಿಕಾ ಹೇಳುತ್ತಲೇ ಹರೀಶ್, ಭವ್ಯ ಇಬ್ಬರು ಸಂತೋಷಿಸುತ್ತಾರೆ. ನಿಜನಾ ಮಮ್ಮಿ? ನಿಜ ಮಗನೇ, ನಾನು ಇನ್ನೂ ನಂಬಲಾರ್ದೆ ಹೋಗ್ತಾ ಇದ್ದೀನಿ ಮಮ್ಮಿ. ನಿಜವಾಗಿ ಮಾಡ್ತೀಯಾ? ನಾಳೆಯಿಂದ ನೋಡ್ತೀಯಲ್ಲ ತಾಯಿ, ನಿನಗಾಗಿ ಎಷ್ಟು ಚಾಕ್ಲೇಟ್ಸ್ ಮಾಡ್ತೀನೋ ನೀನೇ ನಂಬ್ತೀಯಾಗ ಎಂದು ಹೇಳಿ ಅನಾಮಿಕಾ, ರಮೇಶರು ಒಳಗಡೆಗೆ ಹೋಗುತ್ತಾರೆ. ಮಾರನೇ ದಿನ ಹರೀಶ್, ಭವ್ಯರು ಸ್ಕೂಲ್ಗೆ ಹೋಗೋದಕ್ಕೆ ರೆಡಿ ಆಗ್ತಾ ಇರ್ತಾರೆ. ಟಿಫಿನ್ ತಿನ್ನೋದಕ್ಕೆ ಡೈನಿಂಗ್ ಟೇಬಲ್ ಹತ್ರ ಕೂತ್ಕೋತಾರೆ. ಆಗ ಅನಾಮಿಕಾ ಅವರಿಗೆ ಚಾಕ್ಲೇಟ್ ದೋಸೆ ಅಂತ ತಗೊಂಡ್ಬರ್ತಾಳೆ. ಏನು ಮಮ್ಮಿ ಇದು ಹೀಗಿದೆ? ಇದು ಚಾಕ್ಲೇಟ್ ದೋಸೆ ಮಗನೇ, ತಿಂದ್ಬಿಡಿ. ವಾವ್ ಮಮ್ಮಿ, ನಮ್ಗಾಗಿ ನೀನು ಚಾಕ್ಲೇಟ್ ದೋಸೆ ಮಾಡಿದ್ಯಾ? ಇಟ್ ಈಸ್ ಗುಡ್ ಐಡಿಯಾ ಎಂದು ಹೇಳಿ ಹರೀಶ್, ಭವ್ಯರು ಸಂತೋಷದಿಂದ ಆ ಚಾಕ್ಲೇಟ್ ದೋಸೆ ತಿಂತಾ ಇರ್ತಾರೆ. ಸ್ಕೂಲ್ಗೆ ಹೋಗುತ್ತಾರೆ. ಅಲ್ಲಿ ಲಂಚ್ ಅಲ್ಲಿ ಅವರಿಗಾಗಿ ಚಾಕ್ಲೇಟ್ ರೈಸ್ ಇರುತ್ತೆ, ಅದು ತಿಂತಾರೆ. ಸಾಯಂಕಾಲ ಮನೆಗೆ ಬರ್ತಾರೆ. ಮತ್ತೆ ಅನಾಮಿಕಾ ಅವರಿಗಾಗಿ ಚಾಕ್ಲೇಟ್ ದೋಸೆ ಮಾಡಿ ಕೊಡ್ತಾಳೆ. ಇನ್ನು ಹರೀಶ್, ಭವ್ಯರಿಗೆ ದಿನದಲ್ಲಿ ಅಷ್ಟು ಸಲ ತಿನ್ನುವ ಹೊತ್ತಿಗೆ ಚಾಕ್ಲೇಟ್ಸ್ ಮೇಲೆ ಸ್ವಲ್ಪ ಇಂಟ್ರೆಸ್ಟ್ ಕಡಿಮೆ ಆಗುತ್ತೆ. ಹೀಗೆ ದಿನಗಳು ಕಳೆಯುತ್ತಾ ಇರುತ್ತದೆ. ಹರೀಶ್, ಭವ್ಯರಿಗೆ ಬರ್ತಾ ಬರ್ತಾ ಚಾಕ್ಲೇಟ್ಸ್ ಅಂದ್ರೆ ಬೇಜಾರಾಗಿ ತಿನ್ನೋದು ನಿಲ್ಲಿಸ್ತಾರೆ ಅಂತ ಅನಾಮಿಕಾ ಹೀಗೆ ಆಲೋಚನೆ ಮಾಡಿ ಈ ವಿಧದಿಂದ ಅವರಿಗೆ ಪ್ರತಿದಿನ ಅಧಿಕವಾಗಿ ಚಾಕ್ಲೇಟ್ಸ್ ಕೊಡ್ತಾ ಇರ್ತಾಳೆ. ಒಂದು ದಿನ ಕೋಪದಿಂದ ಹರೀಶ್ ಹೀಗಂತಾನೆ, ಏನಮ್ಮ ಇದು, ಚಾಕ್ಲೇಟ್ಸ್ ಅಂದ್ರೆ ಇಷ್ಟ ಅಂತ ಹುಚ್ಚುಚ್ಚಾಗಿ ತಿಂತಾ ಇದೀವಿ ಅಂತ ಎಲ್ಲದರಲ್ಲೂ ಚಾಕ್ಲೇಟ್ಸ್ ಜೊತೆ ಸೇರಿಸಿ ಮಾಡ್ತಾ ಇದೀಯಾ? ಹೀಗ್ ಮಾಡಿದ್ರೆ ನಮ್ಗಿದೇನು ಬೇಡ. ಹೌದು ಮಮ್ಮಿ, ಮಾರ್ನಿಂಗ್ ಚಾಕ್ಲೇಟ್ ದೋಸೆಯಿಂದ ಶುರು ಮಾಡ್ತೀಯಾ, ಇಲ್ಲಿ ತಿಂತೀವಿ. ಲಂಚ್ ಟೈಮ್ ಅಲ್ಲಿ ಚಾಕ್ಲೇಟ್ ರೈಸ್ ಮಾಡ್ಕೊಡ್ತೀಯಾ, ಅಲ್ಲೂ ತಿಂತೀವಿ. ಅದೆಲ್ಲ ಅತಿ ಕಷ್ಟದಿಂದ ತಿಂತಾ ಇದೀವಿ ಮಮ್ಮಿ. ಸಾಯಂಕಾಲ ಸ್ನಾಕ್ಸ್ ಟೈಮ್, ಅದು ಕೂಡ ಚಾಕ್ಲೇಟ್ಸ್ ಇಂದಾನೆ ಮಾಡಿಡ್ತಾ ಇದೀಯಾ. ಇನ್ ನಮಗೆ ಚಾಕ್ಲೇಟ್ಸ್ ಇಂದ ಏನು ಮಾಡಬೇಡ ಮಮ್ಮಿ. ಇನ್ಯಾವತ್ತು ನಾವು ಚಾಕ್ಲೇಟ್ಸ್ ತಿನ್ನಲ್ಲ. ಪ್ರತಿಯೊಂದ್ರಲ್ಲೂ ಚಾಕ್ಲೇಟು ಚಾಕ್ಲೇಟು ಚಾಕ್ಲೇಟು, ಚಾಕ್ಲೇಟ್ ಫ್ಲೇವರ್ ಬೇಡ ಮಮ್ಮಿ. ಇನ್ಯಾವತ್ತು ಚಾಕ್ಲೇಟ್ ತಿಂತೀವಿ ಅಂತ ಆಗ್ಲಿ ಕೊಡ್ಸು ಅಂತ ಕೇಳಲ್ಲ ಮಮ್ಮಿ. ದಯವಿಟ್ಟು ಈ ಚಾಕ್ಲೇಟ್ ಪ್ರಯೋಗ ಮಾಡಬೇಡ, ಬಿಟ್ಬಿಡು ಮಮ್ಮಿ
ಎಂದು ಹೇಳಿ ಮಕ್ಕಳಿಬ್ಬರು ಬೇಡಿಕೊಳ್ಳುತ್ತಾರೆ. ಇನ್ನು ಮೇಲಿಂದ ಚಾಕ್ಲೇಟ್ ತಿನ್ನಲ್ಲ ಅಂತ ಅನಾಮಿಕಳಿಗೆ ಮಾತು ಕೊಡ್ತಾರೆ. ಅದರಿಂದ ಅನಾಮಿಕ ತಾನು ಅಂದುಕೊಂಡ ಪ್ಲಾನ್ ಸಕ್ಸಸ್ ಆಗಿದ್ದಕ್ಕೆ ಎಷ್ಟೋ ಸಂತೋಷ ಪಡುತ್ತಾಳೆ. ಇನ್ನು ಆಗಿನಿಂದ ಚಾಕ್ಲೇಟ್ಸ್ ನಿಂದ ವೆರೈಟಿಗಳನ್ನು ನಿಲ್ಲಿಸಿ ಮಕ್ಕಳು ಚಾಕ್ಲೇಟ್ ತಿನ್ನೋದು ಬಿಟ್ಟರು. ಆದ್ರಿಂದ ಪ್ರೇಮದಿಂದ ಆರೋಗ್ಯವನ್ನು ಹೆಚ್ಚಿಸುವ ಎಲ್ಲ ರೀತಿಯ ಅಡುಗೆಗಳನ್ನು ಮಾಡಿಡುತ್ತಾ ಮಕ್ಕಳ ಆರೋಗ್ಯವನ್ನು ಕಾಪಾಡಿಕೊಳ್ಳುತ್ತಾ ಆನಂದದಿಂದ ಜೀವಿಸುತ್ತಾ ಇರ್ತಾಳೆ. ಹೊರಗಡೆ ಮಳೆ ಬೀಳುತ್ತಾ ಇರುತ್ತದೆ. ಮನೆಯಲ್ಲಿರುವ ಶಾರದಾ ಈ ಮಳೆಯಲ್ಲೇನಾದ್ರೂ ಬಿಸಿ ಬಿಸಿಯಾಗಿ ಪಕೋಡ ಮಾಡ್ಕೊಂಡು ತಿಂದ್ರೆ ತುಂಬಾ ಚೆನ್ನಾಗಿರುತ್ತೆ. ಇಷ್ಟಕ್ಕೂ ನನ್ನ ಸೊಸೆ ಅನಾಮಿಕ ಎಲ್ಲಿದ್ದಾಳೆ, ಏನ್ ಮಾಡ್ತಾ ಇದ್ದಾಳೆ? ಸೊಸೆ, ಓ ಸೊಸೆ ಎಂದು ಅತ್ತೆ ಶಾರದಾ ಎಷ್ಟು ಕರೆದರೂ ಅನಾಮಿಕ ಉತ್ತರಿಸುವುದಿಲ್ಲ. ಅದರಿಂದ ಕಿಚನ್ನೊಳಗೆ ಬಂದು ನೋಡುತ್ತಾಳೆ. ಅಲ್ಲಿ ಸೊಸೆ ಅನಾಮಿಕ ಕಾಣಿಸೋದಿಲ್ಲ. ಹಿತ್ತಿನ ಬಾಗಿಲ ಹತ್ತಿರ ಬಂದು ಹೊರಗೆ ನೋಡುತ್ತಾಳೆ ಶಾರದಾ. ಎಲ್ಲಿಯೂ ಅವಳಿಗೆ ತನ್ನ ಸೊಸೆ ಅನಾಮಿಕ ಕಾಣಿಸೋದಿಲ್ಲ. ಇದೇನಿದು, ಸೊಸೆ ಅನಾಮಿಕ ಕಿಚನ್ನಲ್ಲಿಲ್ಲ, ಹಿತ್ತಲಲ್ಲೂ ಇಲ್ಲ, ಎಲ್ಲಿಗೆ ಹೋದಾಗಪ್ಪ ಎಂದು ಬಾಗಿಲ ಹತ್ತಿರಕ್ಕೆ ಬಂದು ಹೊರಗೆ ನೋಡುತ್ತಾಳೆ. ಆಗ ಸೊಸೆ ಅನಾಮಿಕ ಮಳೆಯಲ್ಲಿ ನೆನೆಯುತ್ತಾ ಮನೆಯ ಮುಂದಿರುವ ಟ್ಯಾಪ್ ಹತ್ತಿರ ಬಟ್ಟೆಗಳನ್ನು ಒಗೆಯುತ್ತಾ ಇರುವುದು ಕಾಣಿಸುತ್ತೆ. ಆಗ ಶಾರದಾ ಅಯೋಮಯದಿಂದ, ನಾನು ಮನೆಗೆ ತಗೊಂಡ್ಬಂದಿದ್ದು ಬುದ್ಧಿವಂತ ಸೊಸೆ ಅಲ್ಲ ಅಂತ, ಬುದ್ಧಿ ಕಡಿಮೆ ಇರುವ ಸೊಸೆ ಅಂತ ಈಗಲೇ ಅರ್ಥವಾಗ್ತಿದೆ. ಸೊಸೆ ಇಷ್ಟೊಂದು ಬುದ್ಧಿ ಇಲ್ದವಳು ಅಂತ ತಿಳಿದಿಲ್ಲ. ಏನು ಅಂದ್ರೆ ಎಂದು ತನ್ನ ಗಂಡ ಪ್ರಸಾದ್ನನ್ನು ಕರೆಯುತ್ತಾಳೆ. ಪ್ರಸಾದ್ ಬಾಗಿಲ ಹತ್ರ ಬರ್ತಾನೆ. ಏನ್ ಶಾರದಾ, ಅಲ್ಲಿ ನೋಡಿ ಮಳೆಯಲ್ಲಿ ನಮ್ಮ ಸೊಸೆ ಏನ್ ಮಾಡ್ತಾ ಇದ್ದಾಳೋ ಎಂದು ಶಾರದಾ ಹೇಳುತ್ತಲೇ ಪ್ರಸಾದ್ ಹೊರಗಡೆಗೆ ನೋಡುತ್ತಾನೆ. ಮಳೆಯಲ್ಲಿ ಬಟ್ಟೆ ಒಗೆಯುತ್ತಿರುವ ಸೊಸೆ ಅನಾಮಿಕ ಕಾಣಿಸುತ್ತಾಳೆ. ಆಶ್ಚರ್ಯದಿಂದ, ಇದೇನಿದು ಶಾರದಾ, ನಮ್ಮ ಸೊಸೆ ಮಳೆಯಲ್ಲಿ ನೆನೆತ ಬಟ್ಟೆ ಒಗಿತಾ ಇದ್ದಾಳೆ. ಹೋಗಿ ಮನೆಗೆ ಕರ್ಕೊಂಬ, ಆಮೇಲೆ ಶೀತವಾಗುತ್ತೆ. ಶೀತವಾದ್ರೆ ಆಗ್ಲಿ ಬಿಡಿ, ಒಂದು ಟ್ಯಾಬ್ಲೆಟ್ ಹಾಕಿದ್ರೆ ಶೀತ ಹೋಗುತ್ತೆ. ಆದ್ರೆ ನನ್ನ ಸೊಸೆ ಅನಾಮಿಕ ಮಳೆಯಲ್ಲಿ ನೆನೆಯುತ್ತಾ ಇಷ್ಟು ಬುದ್ಧಿ ಇಲ್ಲದ ಕೆಲಸ ಮಾಡ್ತಾ ಇದ್ದಾಳೆ ಅಂತ ಇಲ್ಲಿ ಸುತ್ತಮುತ್ತಲಿನವರಿಗೆ ತಿಳಿದ್ರೆ ಇನ್ನೇನಾದ್ರೂ ಇದೆಯಾ? ಪಾಚಿ ಹಲ್ಲನ್ನೆಲ್ಲ ಹೊರಗಿಟ್ಟು ಪಕ ಅಂತ ನಗ್ತಾ ಇರ್ತಾರೆ. ಹಾಗೆ ನಗದೆ ಇರ್ಬೇಕು ಅಂದ್ರೆ ಯಾರು ನೋಡದ ಹಾಗೆ ಸೊಸೆನ ಮನೆಗೆ ಕರ್ಕೊಂಬ. ಹೋಗು ಶಾರದಾ, ಹೋಗಿ ಸೊಸೆನ ಮನೆ ಕರ್ಕೊಂಬ. ಬುದ್ಧಿವಂತ ಸೊಸೆನ ಕರ್ಕೊಬೇಕು ಅಂತ ತಿಳಿದವರ ಹುಡುಗಿ ಬೇಡ ಅಂತ ಊರಿನಿಂದ ಅನಾಮಿಕ ಅನ್ನುವ ಹುಡುಗಿನ ಸೊಸೆಯಾಗಿ ತಗೊಂಬಂದೆ. ಅನಾಮಿಕ ಹೀಗೆ ಮಳೆಯಲ್ಲಿ ನೆನಿತಾ ಬಟ್ಟೆ ಒಗಿತಾ ಇದ್ರೆ ಇನ್ನೇನಾದ್ರೂ ಇದೆಯಾ ಎಂದು ಅಂದುಕೊಳ್ಳುತ್ತಾ ಛತ್ರಿ ಹಿಡಿದುಕೊಂಡು ಅನಾಮಿಕಳ ಹತ್ರ ಬರ್ತಾಳೆ ಶಾರದಾ. ಏನ್ ಮಾಡ್ತಾ ಇದೀಯ ಅನಾಮಿಕ? ಮಳೆನಲ್ಲಿ ಬಟ್ಟೆ ಒಗಿತಾ ಇದ್ದೀನಿ ಅತ್ತೆ. ಇಷ್ಟು ಬುದ್ಧಿವಂತ ಕೆಲಸ ನಿನಗೆ ಎಲ್ಲಿ ಮಾಡ್ಬೇಕು ಅಂತ ಅನಿಸ್ತು? ಬುದ್ಧಿವಂತರಿಗೆ ಬುದ್ಧಿವಂತ ಕೆಲಸನೇ ಬರುತ್ತೆ ಅತ್ತೆ. ಮಳೆನಲ್ಲಿ ಬಟ್ಟೆ ಒಗಿತಾ ಇರೋದು ಚೆನ್ನಾಗೇ ಇದೆ, ಆದ್ರೆ ಹಿಂಡಿದ ಬಟ್ಟೆನ ಎಲ್ಲಿ ಒಣಸ್ಬೇಕು ಅಂತಿದ್ಯಾ? ಅಯ್ಯೋ ಅತ್ತೆ, ಅದು ಕೂಡ ಗೊತ್ತಿಲ್ವಾ? ಹೊರಗೆ ಕಟ್ಟಿದ ದಾರ ಇದೆಯಲ್ಲ, ಅದ್ರ ಮೇಲೆ ಹಾಕ್ತೀನಿ ಅತ್ತೆ. ಹೇಗೂ ಗಾಳಿ ಚೆನ್ನಾಗಿ ಬರ್ತಾ ಇದೆಯಲ್ಲ, ಆ ಗಾಳಿಗೆ ಬಟ್ಟೆ ಎಲ್ಲ ಒಣಗೋಗುತ್ತೆ. ನಾಳೆ ಅವರು ಆಫೀಸ್ಗೆ ಹೋಗ್ಬೇಕಾದ್ರೆ ಹಾಕೊಂಡು ಹೋಗ್ತಾರೆ. ನಿನ್ನಂತ ಬುದ್ಧಿವಂತ ಸೊಸೆನ ನಾನು ಎಲ್ಲಿಯೂ ನೋಡ್ಲಿಲ್ಲ ಅನಾಮಿಕ. ನೀನು ಸೊಸೆಯಾಗಿ ನಮ್ಮ ಮನೆಗೆ ಬರೋದು ನಿಜವಾಗಿ ನಮ್ಮ ಅದೃಷ್ಟ ಅಂತ ಹೇಳ್ಕೋಬೇಕು. ನಾನು ಹುಟ್ಟಿದ್ದೆ ತನ್ನ ಅದೃಷ್ಟ ಅಂತ ನಮ್ಮ ಅಮ್ಮ ಕೂಡ ಯಾವತ್ತಿಗೂ ನನ್ನ ಹತ್ರ ಅಂತಾನೆ ಇದ್ಲುತ್ತೆ. ಆ ಅದೃಷ್ಟ ಹೀಗೆ ಮಳೆಯಲ್ಲಿ ನೆನೆತಾ ಬಟ್ಟೆನ ವಾಶ್ ಮಾಡಬಾರ್ದು ಸೊಸೆ. ಬಾ ಮನೆಯೊಳಗೆ ಹೋಗಿ ಕೂತ್ಕೊಳ್ಳೋಣ, ಮಳೆ ನಿಂತ ಮೇಲೆ ಬಟ್ಟೆ ಬಂದು ಒಗೆಯುವಂತೆ. ಇನ್ನು 2-3 ಸೀರೆಗಳಿದೆ ಅತ್ತೆ, ಅವನ್ ಕೂಡ ಒಗೆದು ಬಿಟ್ಟು ಆಗ ಒಳಗಡೆಗೆ ಬರ್ತೀನಿ ಎಂದು ಅನಾಮಿಕ ಹೇಳುತ್ತಲೇ ಶಾರದಳಿಗೆ ಮಳೆಯಲ್ಲಿ ನೆನೆಯುತ್ತಾ ಕರಗಿ ಹೋಗುತ್ತಿರುವ ಬಟ್ಟೆ ಸೋಪು, ವಾಷಿಂಗ್ ಪೌಡ್ರು ಕಾಣಿಸುತ್ತೆ. ಹೀಗೆ ಆದ್ರೆ ತಿಂಗಳಿಗೆ 30 ಬಟ್ಟೆ ಸೋಪು, 30 ವಾಷಿಂಗ್ ಪೌಡರ್ ಪ್ಯಾಕೆಟ್ ತಗೋಬೇಕು ಏನೋ. ನೀವೇನೋ ಅಂತ ಇರೋ ಹಾಗಿದೆ ಅತ್ತೆ, ನನಗೇನು ಸರಿಯಾಗಿ ಕೇಳಿಸ್ತಾ ಇಲ್ಲ. ಹೋಗದ ಬಟ್ಟೆ ಸಾಕು ಸೊಸೆ, ಮನೆಯೊಳಗೆ ಹೋಗೋಣ ಬಾ. ಯಾರಾದ್ರೂ ಬಂದು ನೋಡಿದ್ರೆ ಚೆನ್ನಾಗಿರಲ್ಲ. ಮಳೆಯಲ್ಲಿ ಶಾರದಾಳ ಬುದ್ಧಿವಂತ ಸೊಸೆ ಬಟ್ಟೆ ಒಗಿತಾ ಇದ್ದಾಳೆ ನೋಡ್ಕೊಂಡು ನಗ್ತಾರೆ. ಅಬ್ಬಾ ಅತ್ತೆ, ಬುದ್ಧಿವಂತ ಕೆಲಸ ಮಾಡುವಂತೀರಾ, ಮಾಡಿದ್ರೆ ಮಾತ್ರ ನೀವು ಹೊಕೊಳ್ತಲ್ಲ. ಹೀಗೆ ಎಲ್ಲದಕ್ಕೂ ಅಡ್ಡ ಬಂತು ನನ್ನ ಬುದ್ಧಿವಂತಿಕೆನ ನೀವು ಮಧ್ಯದಲ್ಲೇ ನಿಲ್ಲಿಸ್ತಾ ಇದ್ದೀರಿ ಅತ್ತೆ ಎಂದು ಅನಾಮಿಕ ದುಃಖದ ಮುಖವಿಟ್ಟು ಅಲ್ಲಿಂದ ಒಳಗಡೆಗೆ ಹೊರಟು ಹೋಗುತ್ತಾಳೆ. ಛತ್ರಿ ಹಿಡಿದುಕೊಂಡ ಶಾರದಾ ಯಾರೂ ತನ್ನ ಸೊಸೆಯನ್ನು ನೋಡಲಿಲ್ಲ ಎಂದುಕೊಂಡು ಸುತ್ತಮುತ್ತಲೂ ನೋಡುತ್ತಾಳೆ. ನಿಜವಾಗಿಯೂ ಯಾರೂ ಕಾಣಿಸೋದಿಲ್ಲ. ಅದರಿಂದ ಶಾರದಾ ಉಸಿರೆಳೆದುಕೊಂಡು ಮನೆಯೊಳಗೆ ಹೊರಟು ಹೋಗುತ್ತಾಳೆ. ಮಾರನೇ ದಿನ ಕೃಷ್ಣವೇಣಿ, ಸುಶೀಲಾ, ಕಾವೇರಿ, ಅಪರ್ಣ ಹೀಗೆ 4 ಮಹಿಳೆಯರು ಶಾರದಾಳ ಮನೆಗೆ ಬರುತ್ತಾರೆ. ಏನೇ 4 ನಗುತ್ತಾ ಇಲ್ಲಿಗೆ ಬಂದ್ರಿ? ನಮ್ಮ ಮಗಳನ್ನ ಸೊಸೆಯಾಗಿ ಮಾಡ್ಕೊ ಅಂತ ಎಷ್ಟು ಸಲ ಕೇಳಿದ್ವಿ. ಬುದ್ಧಿವಂತ ಸೊಸೆನ ತಗೊಂಡ್ಬರ್ತೀನಿ ಅಂತ ನಮ್ಮ ಹತ್ರ ಬಲೆ ಬಿಲ್ಡಪ್ ಕೊಟ್ಟೆ ಅಲ್ಲ. ಅದು ಬಿಲ್ಡಪ್ ಅಲ್ವೇ, ನಿಜ ಕಣೆ. ಈಗ ನನ್ನ ಸೊಸೆಯಾಗಿ ತಂದ ಅನಾಮಿಕ ಎಷ್ಟು ಬುದ್ಧಿವಂತಳೋ ನಿಜಕ್ಕೂ ನಿಮ್ಗೆ ಗೊತ್ತಿಲ್ಲ. ಈಗ ನಾವು ತಿಳ್ಕೊಳಕ್ಕೆ ಬಂದಿದ್ದೀವಿ ಶಾರದಾ. ಆದ್ರೆ ನನ್ ಸೊಸೆ ಮನೆಯಲ್ಲಿಲ್ವಲ್ಲ. ಮನೆಯಲ್ಲಿಲ್ವಾ? ಇಲ್ಲ ಅಂದ್ರೆ ನೀನೇ ಮನೆಯಲ್ಲಿ ಬಚ್ಚಿಟ್ಟು ಮನೆಯಲ್ಲಿಲ್ಲ ಅಂತ ಸುಳ್ಳು ಹೇಳ್ತಾ ಇದೀಯಾ?
ಅದೇನೋ ಅಪರ್ಣ ಇದ್ದಕ್ಕಿದ್ದ ಹಾಗೆ ಅಂತ ಮಾತಂದೆ. ಆದ್ರೂ ಮನೆಯಲ್ಲಿ ಬಚ್ಚಿಟ್ಕೊಳ್ಳೋದಕ್ಕೆ ನನ್ ಸೊಸೆನು ಕೋಳಿ ಪಿಳ್ಳೆನ ಕೊಬ್ಬರಿಕಾಯಿನ ಎಲ್ಲೂ ಬಚ್ಚಿಟ್ಟಿಲ್ಲ. ಆಲೂಗೆಡ್ಡೆ ತಗೊಂಡ್ಬರ್ತೀನಿ ಅಂತ ಸೊಸೆ ಬಜಾರ್ಗೆ ಹೋಗಿದ್ದಾಳೆ. ಬಜಾರ್ಗೆ ಅಲ್ವಾ ಹೋಗಿದ್ದು? ಆಲೂಗೆಡ್ಡೆ ತಗೊಂಡು ಹೇಗೂ ಮನೆಗೆ ಬರ್ತಾಳಲ್ವಾ ಕಾವೇರಿ. ಅವಳು ಬರೋವರೆಗೂ ನಾವು ಶಾರದಳ ಹತ್ರ ಮಾತಾಡ್ಕೊಂಡು ಇರೋಣ. ಇಷ್ಟರಲ್ಲಿ ಅನಾಮಿಕ ಬರ್ತಾಳೆ, ಆಲೂಗಡ್ಡೆ ಸಾಂಬಾರ್ ಮಾಡ್ತಾಳೆ. ಮಾತಾಡ್ಕೊಂಡು ಅನಾಮಿಕ ಮಾಡುವ ಗಮ್ಮನ್ನುವ ಆಲೂಗಡ್ಡೆ ಸಾಂಬಾರ್ ಜೊತೆ ಹೊಟ್ಟೆ ತುಂಬ ತಿಂದು ನಾವು ಹೊರಟೋಗೋಣ ಎಂದು ಅಪರ್ಣ ಅನ್ನುತ್ತಲೇ ಶಾರದಳಿಗೆ ಗಾಬರಿ ಶುರುವಾಗತ್ತೆ. ತನ್ನಲ್ಲಿ ತಾನು, ವಾಮ್ಮ, ಈಗ ನನ್ ಸೊಸೆ ಅನಾಮಿಕ ತನ್ನ ರೂಮಿನಿಂದ ಹೊರಗೇನಾದ್ರೂ ಬಂದ್ರೆ ನಾನು ಸುಳ್ಳು ಹೇಳ್ತೀನಿ ಅಂತ ಎಲ್ರು ಅನ್ಕೋತಾರೆ. ಇವರು ಅನಾಮಿಕಳನ್ನು ನೋಡದ ಹಾಗೆ ಇಲ್ಲಿಂದ ಹೇಗಾದ್ರೂ ಕಳಿಸ್ಬೇಕು, ಆದ್ರೆ ಹೇಗೆ ಎಂದು ಅಂದುಕೊಳ್ಳುತ್ತಾ ಇರುವಾಗ ಪ್ರಸಾದ್ ಬರುತ್ತಾನೆ. ತಕ್ಷಣ ಶಾರದಾ ಒಂದು ಆಲೋಚನೆ ಮಾಡ್ತಾಳೆ. ಏನು ಅಂದ್ರೆ, ಈ ನಾಲ್ವರು ನಿಮ್ಮ ಮಾತಿಗಾಗಿ ಯಾವಾಗಿಂದನೋ ಎದುರು ನೋಡ್ತಾ ಇದ್ದಾರೆ ಎಂದು ಶಾರದಾ ಹೇಳುತ್ತಲೇ ಪ್ರಸಾದ್ ಎಷ್ಟು ಸಂತೋಷ ಪಡುತ್ತಾ ಆ ನಾಲ್ವರು ಹೆಂಗಸರ ಹತ್ತಿರಕ್ಕೆ ಬಂದು ಕೂತ್ಕೋತಾನೆ. ಪ್ರಸಾದ್ ನಗುತ್ತಾ ಮಾತನಾಡ್ತಾ ಇರ್ತಾನೆ. ಅಷ್ಟೇ ಆ ನಾಲ್ವರು ಹೆಂಗಸರು ಅಲ್ಲಿಂದ ಹೊರಟು ಹೋಗುತ್ತಾರೆ. ಏನೇ ಅಪರ್ಣ, ಯಾಕೆ ಹಾಗೆ ಹೋಗ್ತಾ ಇದೀಯಾ? ನನ್ ಸೊಸೆಯ ಬುದ್ಧಿವಂತಿಕೆ ನೋಡ್ಬೇಕು ಅಂತ ಬಂದ್ರಲ್ಲ, ಬುದ್ಧಿವಂತಿಕೆನ ನೋಡಲ್ವಾ? ಮತ್ತೊಂದ್ಸಲ ನೋಡೋಣ ಕಣೆ ಶಾರದಾ ಎಂದು ಹೇಳಿ ಅಲ್ಲಿಂದ ಹೊರಟು ಹೋಗುತ್ತಾರೆ. ಶಾರದಾ ಉಸಿರೆಳೆದುಕೊಳ್ಳುತ್ತಾಳೆ. ಮತ್ತೊಂದು ದಿನ ಮಳೆ ಬರುತ್ತಾ ಇರುವಾಗ ಅನಾಮಿಕಾ ಛತ್ರಿ ಹಿಡಿದುಕೊಂಡು ಬಾಗಿಲ ಹತ್ರ ನಿಂತಿರ್ತಾಳೆ. ಆಗಲೇ ಶಾರದಾ ಬಂದು ಅನಾಮಿಕಳನ್ನ ನೋಡ್ತಾಳೆ. ಸೊಸೆ, ಮಳೆ ಬರ್ತಾ ಇದೆಯಲ್ಲ, ಛತ್ರಿ ಹಿಡ್ಕೊಂಡು ಯಾಕೆ ನಿಂತಿದ್ಯಾ? ಇಷ್ಟಕ್ಕೂ ಎಲ್ಲಿಗೆ ಹೋಗ್ತಾ ಇದೀಯಾ? ಹೊಲದ ಹತ್ರಕ್ಕೆ ಹೋಗೋಣ ಅಂತ ಹೋಗ್ತಾ ಇದ್ದೀನಿ ಅತ್ತೆ. ಹೊಲದ ಹತ್ರಕ್ಕ? ಇಷ್ಟು ಮಳೆನಲ್ಲಿ ಹೊಲದ ಹತ್ರಕ್ಕೆ ಏನಕ್ಕೆ ಅನಾಮಿಕಾ? ನಾನು ಮಾಡಬೇಕಾದ ಕೆಲಸ ಒಂದಿದೆ ಅತ್ತೆ, ಅದಕ್ಕೆ ಹೋಗ್ತಾ ಇದ್ದೀನಿ. ಬೇಡ ಕಣೆ ಸೊಸೆ, ಈ ಮಳೆಯಲ್ಲಿ ಬುದ್ಧಿವಂತಿಕೆಯಿಂದ ಮಾಡುವ ಕೆಲಸವೇನು ಅಂತ ನನಗೆ ತುಂಬಾ ಗೊತ್ತು ಹೊರತು ಮನೆಗೆ ಹೋಗು, ನಾನು ಮಾಡ್ಬೇಕು ಅಂತಾನೆ ಇದ್ದೀನಿ ಅತ್ತೆ ಎಂದು ಹೇಳಿ ತಡ ಮಾಡದೆ ಛತ್ರಿ ಹಿಡಿದುಕೊಂಡು ಅನಾಮಿಕಾ ಹೊಲದ ಕಡೆಗೆ ನಡೆದುಕೊಂಡು ಹೋಗುತ್ತಾ ಇರ್ತಾಳೆ. ಸ್ವಲ್ಪ ಹೊತ್ತಿನ ನಂತರ ಹೊರಗಿನಿಂದ ರಮೇಶ್ ಸಂಪೂರ್ಣವಾಗಿ ಒದ್ದೆಯಾಗಿ ಮನೆಗೆ ಬರುತ್ತಾನೆ. ಅನಾಮಿಕಾ, ಅನಾಮಿಕಾ, ಟವಲ್ ತಗೊಂಬಾ ಎಂದು ಅನ್ನುತ್ತಾ ಇರುವಾಗ ಶಾರದಾ ರಮೇಶನ ಹತ್ರಕ್ಕೆ ಬರ್ತಾಳೆ. ಸೊಸೆ ಮನೆಯಲ್ಲಿ ಇಲ್ಲ ಕಣೋ, ಹೊಲದ ಹತ್ರಕ್ಕೆ ಹೋಗಿದ್ದಾಳೆ. ಹೊಲದ ಹತ್ರಕ್ಕೆ ಹೋಗಿದ್ದಾಳ? ಯಾಕಮ್ಮ? ಮಳೆನಲ್ಲಿ ಬುದ್ಧಿವಂತವಾದ ಕೆಲಸ ಮಾಡ್ತೀನಿ ಅಂತ ಹೋದ್ಲು ಮಗನೇ. ಮೊನ್ನೆ ಮಾಡಿದ ಬುದ್ಧಿವಂತಿಕೆ ಕೆಲಸ ಮರ್ತೋಗಿಲ್ಲ, ಆಗ್ಲೇ ಮತ್ತೊಂದು ಕೆಲಸ ಮಾಡಕ್ ಹೋದ್ಲ. ಹೌದು ಮಗನೇ, ಎಷ್ಟೋ ಹೇಳಿದೆ ಹೋಗ್ಬೇಡ ಅಂತ, ನನ್ನ ಮಾತು ಕೇಳದೆ ಅಲ್ಲಿ ನೋಡು ಹೊಲದ ಹತ್ರಕ್ಕೆ ಹೋಗಿದ್ದಾಳೆ ಎಂದು ಹೇಳುತ್ತಲೇ ರಮೇಶ್ ಗಾಬರಿಯಾಗುತ್ತ, ಅಮ್ಮ ಎಲ್ಲ ಬಿಟ್ಟು ಛತ್ರಿ ಹಿಡ್ಕೊಂಡು ಬೆಳೆದ ಭತ್ತದ ಗಿಡವನ್ನೆಲ್ಲ ಕಿತ್ತಾಕಿ ಎಲ್ಲಂದ್ರಲ್ಲೇ ಬಿಸಾಕದ್ಲು ಅಂದ್ಕೋ ಎಂದು ರಮೇಶ್ ಸ್ವಲ್ಪವೂ ಮನೆ ಹತ್ರ ಇರದೆ ಹೊಲದ ಕಡೆಗೆ ಮಣ್ಣಿನ ರೋಡ್ ಮೇಲೆ ಓಡ್ತಾ ಇರ್ತಾನೆ. ಮಗನ ಹಿಂದೆ ತಾಯಿ ಶಾರದಾ ಕೂಡ ಓಡ್ಕೊಂಡು ಹೋಗ್ತಾಳೆ. ಬುದ್ಧಿ ಕಡಿಮೆಯಾಗಿ ಬುದ್ಧಿವಂತ ಸೊಸೆನ ತಗೊಂಡ್ಬರ್ಬೇಕು ಅಂತ ಆಸೆ ಪಟ್ಟು ಇಂತಹ ಸೊಸೆನ ತಗೊಂಡ್ಬಂದಿದ್ದಕ್ಕೆ ನನ್ನ ಬುದ್ಧಿಗೆ ಏನ್ ಮಾಡಿ ಯಾವ್ದ್ರಿಂದ ಹೊಡ್ಕೊಂಡ್ರು ನಾನು ಮಾಡಿದ ತಪ್ಪನ್ನ ತಿದ್ದೋಕ್ಕಾಗಲ್ಲ ಎಂದುಕೊಳ್ಳುತ್ತಾ ಓಡ್ತಾ ಇರ್ತಾಳೆ. ಸ್ವಲ್ಪ ಹೊತ್ತಿಗೆ ರಮೇಶ್ ಶಾರದಾ ಬಹಳ ಸುಸ್ತಾಗಿ ಆ ಮಳೆಯಲ್ಲಿಯೇ ಹೊಲದ ಹತ್ರಕ್ಕೆ ಬರ್ತಾರೆ. ಹೊಲದ ಹತ್ತಿರ ಬೋರ್ ಆನ್ ಆಗಿರುತ್ತೆ. ಅನಾಮಿಕಾ ಛತ್ರಿ ಹಿಡ್ಕೊಂಡು ನಿಂತಿರ್ತಾಳೆ. ರಮೇಶ್ ಶಾರದಾ ಇಬ್ಬರು ಅನಾಮಿಕಳನ್ನ ನೋಡ್ತಾರೆ. ಅನಾಮಿಕಾ, ಇಲ್ಲೇನ್ ಮಾಡ್ತಾ ಇದೀಯಾ? ಇಷ್ಟಕ್ಕೂ ಮಳೆಯಲ್ಲಿ ನೆನೆಯುತ್ತಾ ನೀವ್ಯಾಕೆ ಬಂದ್ರಿ? ಮಳೆಯಲ್ಲಿ ನೀನು ಮಾಡುವ ಬುದ್ಧಿವಂತ ಕೆಲಸ ನೋಡೋಣ ಅಂತ ಬಂದ್ವಿ ಸೊಸೆ. ಮಳೆ ಬರ್ತಾ ಇದೆ ಅಲ್ವಾ ಅತ್ತೆ, ಅದಕ್ಕೆ ಹೊಲಕ್ಕೆ ನೀರ್ ಬಿಡೋಣ ಅಂತ ಹೊಲದ ಹತ್ರ ಬಂದೆ. ಕರೆಂಟ್ ಇದೆ ಅಂತ ಬೋರ್ ಹಾಕಿದೆ, ನೀರು ಹೊಲಕ್ಕೆ ಹೋಗ್ತಾ ಇದೆ. ಇಲ್ಲಿ ನಿಂತ್ಕೊಂಡು ಹೋದ ನೀರೆಲ್ಲ ಸರಿಯಾಗಿ ಹೋಗ್ತಾ ಇದೆಯಾ ಅಲ್ವಾ ಅಂತ ನೋಡ್ತಾ ಇದ್ದೀನಿ ಎಂದು ಅನಾಮಿಕಾ ಹೇಳುತ್ತಲೇ ಒಂದು ಕ್ಷಣದ ಹೊತ್ತು ಅವರಿಗೆ ತಲೆ ಓಡಲಿಲ್ಲ. ನಗಬೇಕೋ ಅಳಬೇಕೋ ಎಂದು ಅರ್ಥವಾಗಲಿಲ್ಲ. ಅಯೋಮಯದಿಂದ ಅನಾಮಿಕಳನ್ನು ನೋಡ್ತಾ ಇರ್ತಾಳೆ ಶಾರದಾ. ಮಳೆ ಬಿದ್ದಾಗ ಬಟ್ಟೆ ಒಗಿಬೇಕು ಅಂತ ಹೊಲಕ್ಕೆ ನೀರು ಬಿಡಬೇಕು ಅಂತ ನಿನಗೆ ಯಾರು ಹೇಳಿದ್ರು ಅನಾಮಿಕಾ? ನಂಗ್ಯಾರು ಹೇಳಿಲ್ಲ ರೀ. ತಿಕ್ಕಲು ತಿಮ್ಮಪ್ಪ ಅನ್ನುವ ಪಂಚತಂತ್ರದ ಕತೆನ ಟಿವಿನಲ್ಲಿ ಬಂದಾಗ ನೋಡ್ತಾ ಇದ್ದೆ. ನನ್ಗೆ ಯಾಕೋ ಕತೆಗಳು ತುಂಬಾ ಹಿಡಿಸ್ತು. ಅದ್ರಲ್ಲಿ ತಿಮ್ಮಪ್ಪ ಅನ್ನುವ ಹುಡುಗ ಕೆಲಸ ಮಾಡಿದ್ದೀನಿ, ನಾನು ಮಾಡ್ತಾ ಇದ್ದೀನಿ. ತುಂಬಾ ತಮಾಷೆಯಾಗಿರುತ್ತಾರೆ ಎಂದು ಅನಾಮಿಕಾ ಹೇಳುತ್ತಲೇ ಶಾರದಾ ರಮೇಶ್ ಇಬ್ಬರು ಕರುಣೆಯಿಂದ ಅನಾಮಿಕಳ ಕಡೆಗೆ ನೋಡ್ತಾರೆ. ತಿಕ್ಕಲು ತಿಮ್ಮಪ್ಪ ಅಂದ್ರೆ ಬುದ್ಧಿ ಕಡಿಮೆ ಇರೋನು ಅಂತ ಅರ್ಥ ಸೊಸೆ. ಅಂದ್ರೆ ನಾನು ಬುದ್ಧಿ ಕಡಿಮೆ ಇರುವ ಸೊಸೆ ಅನ್ನುವ ಮಾತು ಎಂದು ಅನಾಮಿಕಾ ಸಂತೋಷ ಪಡುತ್ತಾಳೆ. ಹಾಗೆ ಅನಾಮಿಕಳ ಅಮಾಯಕತ್ವವನ್ನು ನೋಡಿದರೆ ಹೇಗೆ ಸ್ಪಂದಿಸಬೇಕು ಎಂದು ಅರ್ಥವಾಗಲಿಲ್ಲ. ಆದರೆ ಅವರಿಗೆ ಒಂದು ವಿಷಯ ಅರ್ಥವಾಯಿತು. ತಾನು ನೋಡಿದ ತಿಕ್ಕಲು ತಿಮ್ಮಪ್ಪನ ಹಾಗೆ ಮಾಡ್ತಾ ಇದ್ದಾಳೆ ಅನಾಮಿಕಾ ಎಂದು. ಅದಕ್ಕೆ ಮನೆಯವರು ಮಾತನಾಡಿಕೊಂಡು ಬುದ್ಧಿ ಕಡಿಮೆ ಇರುವ ಅನಾಮಿಕಳನ್ನು ಒಬ್ಬ ಪ್ರಮುಖ ಸೈಕಾಲಜಿಸ್ಟ್ ಡಾಕ್ಟರ್ ಅನುಪಮಾ ಹತ್ರ ಕರ್ಕೊಂಡು ಹೋಗಿ ತೋರಿಸ್ತಾರೆ. ಅವಳ ಮಾತಿನಿಂದ, ಅವಳು ಕೊಟ್ಟ ಔಷಧಿಯಿಂದ ಅನಾಮಿಕಳನ್ನು ಬುದ್ಧಿವಂತಳನ್ನಾಗಿ ಬದಲಾಯಿಸುತ್ತಾಳೆ ಅತ್ತೆ ಶಾರದಾ. ಸ್ವಲ್ಪ ದಿನಕ್ಕೆ ಅನಾಮಿಕಾ ಬುದ್ಧಿವಂತ ಸೊಸೆಯಾಗಿ ಬದಲಾಗುತ್ತೆ.